ಎಸ್ ಒಳ್ಳೆ ಅರೋಮ್ಯಾಟಿಕ್ ಸೂಪರ್ ಆಗಿ ಅರೋಮಾ ಬರ್ತಾ ಇದೆ. ಅಸ್ಸಾಂ ಸೂಪರ್ ಆಗಿ ಅರೋಮಾ ಬರ್ತಾ ಇದೆ. ಸೊ ಬಾಂಬೆ ಸ್ಟೈಲಲ್ಲಿ ಚಿಕನ್ ಚಿಲ್ಲಿ ತಯಾರಿಸಿದ್ದಾರೆ, ಒಳ್ಳೆ ಅರೋಮ್ಯಾಟಿಕ್. ಎಸ್ ಮೇಡಮ್, ಸೊ ನನಗಂತೂ ಈಗ ನೋಡ್ತಾ ಇರುವಾಗ ಚಿಕನ್ ಕಾಣ್ತಾ ಇದೆ. ಸೊ ಮಧ್ಯಾಹ್ನದ ಹೊತ್ತು ಊಟದ ಟೈಮಲ್ಲಿ ನೀವು ಈಗ ನೋಡುವಾಗ ಚಿಕನ್ ಕಂಡ್ರಂತೂ ಮತ್ತೆ ಅದು ಬೇಗ ಬೇಗ ಆಗಲಿ ಅಂತ ಅನಿಸ್ಕೊಳ್ತೆ. ಸೊ ಸ್ಟಾರ್ಟ್ ಮಾಡುವ. ಎಸ್. ಸೊ ಮುಂಬೈ ಸ್ಟೈಲ್ चिकन चिल्ली. यस. स्टार्ट करो. हाँ. यस. ಈಗ पहला एक बाउल लेने का, उसमें अपन चिकन डालने का. चिकन ಹಾಕೊಳ್ಳಬೇಕು. ಆಮೇಲೆ ಅದ್ರಕ್ ಪೇಸ್ಟ್, ಹಳದಿ, ಮಿರ್ಚಿ ಪೌಡರ್, ಮೆಣಸಿನ ಪುಡಿ ಅಷ್ಟು ಬೇಕಾಗುತ್ತಾ? ಹಾಂ ಬೇಕಾಗುತ್ತೆ. ಇದರಲ್ಲಿ ಚಿಲ್ಲಿ ಅಲ್ವಾ, ಖಾರ. ಮೂಂಗಿನ ಡಾಲ್ ಉಂಟು, ಇದು ಹೆಸರು ಬೇಳೆ, ಅದಕ್ಕೆ ಅದು ಮಿಕ್ಸ್ ಉಂಟು. ಮಿಕ್ಸಿಯಲ್ಲಿ ಪೀಸಿದ್ದು. ಅದ್ಯಾಕೆ ಅದನ್ನು ಹಾಕಿದ್ದು? ಟೇಸ್ಟಿಗೆ. ನೋಡಿ ತಿಂದ್ಮೇಲೆ ಹೇಳಿ. ಆಮೇಲೆ ಅಂದ್ರೆ ಒಣಮೆಣಸು ಮತ್ತೆ ಇದು ಹೆಸರು ಬೇಳೆಯನ್ನ ನೀವು ಹುರಿದು ಪುಡಿ ಮಾಡಿದ್ದೀರಿ. ಅದೇ. ಇದು ಚಿಲ್ಲಿ ಸಾಸ್. ಓಕೆ. ಇದು ವಿನಿಗರ್. ಇದು ಸೋಯಾ ಸಾಸ್. ಗ್ರೀನ್ ಚಿಲ್ಲಿ ಸಾಸ್. ಎಸ್. ಇದು ಟೊಮ್ಯಾಟೊ ಕೆಚಪ್. ಓಕೆ. ಆಮೇಲೆ ತೋಡ ಗರಂ ಮಸಾಲ. ಅದು ಕೂಡ ಹಾಕೊಳ್ತೀವಿ. ಹೌದೌದು. ತೋಡ, ಇದು ಪುದೀನ, ಧನಿಯಾ ಒಟ್ಟಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೋಯಾ ಸಾಸ್. ಎಸ್. ಅದು ಫ್ರೈಗೆ ಬೇಕಲ್ವಾ, ಸ್ವಲ್ಪ ಆದ ಹಾಕಿದೆ. ಕಾರ್ನ್ಫ್ಲವರ್. ಇದು ಸ್ವಲ್ಪ ಮೈದಾ. ಓಕೆ. ಕಾರ್ನ್ಫ್ಲವರ್ ಮತ್ತೆ ಮೈದಾ. ಮತ್ತೆ ಮೊಟ್ಟೆ. ಹೌದು. ಈಗ ಕಾರ್ನ್ಫ್ಲವರ್ ಹಾಕಿದಿರಿ, ಮೈದಾ ಹಾಕಿದಿರಿ, ಮತ್ತೆ ಪುನಃ ಮೊಟ್ಟೆ ಬೇಕಾಗುತ್ತಾ? ಮೊಟ್ಟೆ ಬೇಕೇ ಬೇಕು, ಅದು ಕ್ಯಾಚಪ್ ಆಗಬೇಕಲ್ವಾ. ಮೊಟ್ಟೆಯಲ್ಲಿ ಎಲ್ಲ ಪೂರ್ತಿಯಾಗಿ ಅಂಟ್ಕೊಳ್ಬೇಕು. ಹೌದು. ಬಟ್ ಇದು ಮೈದಾ ಮತ್ತೆ ಕಾರ್ನ್ಫ್ಲವರ್ ಹಾಕಿದ್ರು ಅಂಟ್ಕೊಳ್ಳುತ್ತಲ್ವಾ? ಅಂಟ್ಕೊಳ್ಳುತ್ತೆ, ಲೇಕಿನ್ ಮೈದಾ ಇದು ಮೊಟ್ಟೆ ಹಾಕಿದ್ರೆ ಹೌದು. ಆಮೇಲೆ ಇದು ಕುರ್ಕುರೆಕೆಯಲ್ಲಿ ಇದು ಹಾಕೋದು ಯಾವುದು, ಕಾರ್ನ್ಫ್ಲವರ್ ಮತ್ತೆ ಮೈದಾ. ಹೌದು. ಇಷ್ಟು ಮ್ಯಾರಿನೇಟ್ ಮಾಡಿ ಸಾಧಾರಣ ಒಂದು ಎಷ್ಟು ಹೊತ್ತು ಇಟ್ಕೊಳ್ಬೇಕು? ತಕ್ಷಣ ಮಾಡಕ್ಕಾಗತ್ತಾ? 1-2-3 ಮಿನಿಟ್ ಇಡೋಣ ನಾವು ಅಷ್ಟೇ. ಓಕೆ. ಹಾಗಾದ್ರೆ ನೀವು ಮಿಕ್ಸ್ ಮಾಡ್ತಾ ಇರುವಾಗ ಈ ಕಡೆ ಇಮಿಡಿಯೇಟ್ ಆಯಿಲ್ ಇಟ್ಕೊಳ್ಳೋಣ. ಫ್ರೈಗೆ ಆಯಿಲ್ ಹಾಕ್ಲಾ? ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್, ವಿಟಮಿನ್ A, D, E ಎನ್ರಿಚ್ಡ್ ಆಯಿಲ್. ಓಕೆ. ಸೊ ಎಣ್ಣೆ ಬಿಸಿ ಆಗ್ತಾ ಬಂತು. ಇವಾಗ ಹಾಕೋದು. ಸೊ ಚಿಕ್ಕ ಚಿಕ್ಕ ಶ್ರೆಡೆಡ್ ಪೀಸಸ್ ಥರ, ಅಂದರೆ ಫೈನ್ ಅದರ ಸ್ಟ್ರಿಪ್ಸ್ ಥರ ಮಾಡಿಕೊಂಡು ಕೂಡ ಮಾಡೋದಕ್ಕೆ ಚೆನ್ನಾಗಲ್ಲ? ಹೌದೌದು. ಇದಿಷ್ಟೇ ಕಾಯಿಸ್ಕೊಂಡು ಹಾಗೇನು ಕೂಡ ತಿನ್ನೋದಕ್ಕೆ ಆಗುತ್ತಲ್ಲ? ಹೌದೌದು. ಕಬಾಬ್ ಥರ ಬರುತ್ತೆ. ಅಂದರೆ ಎಲ್ಲ ಉಂಟಲ್ಲ ಇದರಲ್ಲಿ, ಮಸಾಲ ಎಲ್ಲ ಉಂಟು. ಇದಾಯ್ತಾ ಈಗ? ಆಯ್ತು. ಎಸ್. ಇದರಲ್ಲಿ ತಗೊಳ್ಳುವ. ತಗೊಳ್ಳಿ.
ಕೋಳಿ ಮಾಂಸ ಈ ಥರ ಕಾಯ್ತಾ ಇರುವಾಗಲೇ ಎಲ್ಲ ರೆಡಿಯಾಗಿ ಬಂದು ನಿಲ್ತಾರೆ. ಒಂದು ಸ್ವಲ್ಪ ಉಪ್ಪು ನೋಡ್ತೀನಿ ನೋಡೋಣ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳಿ. ಮನೆಯಲ್ಲಿ ಆ ಥರ ಇರ್ತದೆ. ಕೈ ಹುಷಾರು. ಹಾಂಡಿ ಆಫ್ ಮಾಡಿ. ನೆಕ್ಸ್ಟ್ ಇನ್ನು ತಗೊಳ್ಳಿ. ನೆಕ್ಸ್ಟ್ ಈಗ ಅದು ಇದು ಇಡಿ, ಕಡೆ ಇಡಿ. ಕಡೆ ಇಟ್ಕೊಳ್ಳೋದು. ಇದು ಈ ಕಡೆ ಶಿಫ್ಟ್ ಮಾಡ್ತೀನಿ. ಹಾಂ, ಸ್ವಲ್ಪ ಎಣ್ಣೆ. ಇದೇ ಆಯಿಲ್? ಹೌದು, ಇದೇ ಹಾಕೋಣ. ಆ ಫ್ಲೇವರ್ ಪೂರ್ತಿಯಾಗಿ ಸಿಗುತ್ತೆ ಅಲ್ವಾ? ಹೌದೌದು. ಸಾಕಾ ಬೇಕಾ? ಸ್ವಲ್ಪ ಕೊಡಿ. ಸಾಕಾ? ಈಗ ನಾವು ಹರಮಿರ್ಚಿ ಹಾಕೋಣ. ಓಕೆ. ಆಮೇಲೆ ಕಾಂದ ಚಿಲ್ಲಿ. ಸ್ಪ್ರಿಂಗ್ ಆನಿಯನ್. ಹೌದು, ಸ್ಪ್ರಿಂಗ್ ಆನಿಯನ್. ಆಮೇಲೆ ಸಿಮ್ಲಾ ಮಿರ್ಚಿ. ಆಮೇಲೆ ಓನಿಯನ್. ದಪ್ಪನೆ ದುಂಡಲ್ಲಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ. ಹೌದು, ಅದು ಚಿಕನ್ ಚಿಲ್ಲಿ ಇತ್ನಾಯಿ ಬೇಕು. ಚಿಲ್ಲಿ ಇರುವಾಗ ಮಧ್ಯದಲ್ಲಿ ಈ ಥರದೆಲ್ಲ ಇದು ಸೈಡಲ್ಲಿ ಕಾಂಪೋನೆಂಟ್ ಸಿಗ್ತಾ ಇದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಪುದೀನ ಮತ್ತು ಕೊತ್ತಂಬರಿ. ಹೌದು ಹೌದು, ಅದರ ಅದು ಪೇಸ್ಟು. ಆಮೇಲೆ ಸ್ವಲ್ಪ ಅದ್ರಕ್ ಪೇಸ್ಟು. ಆಮೇಲೆ ಸ್ವಲ್ಪ ಗರಂ ಮಸಾಲ. ಇದಕ್ಕೂ ಗರಂ ಮಸಾಲ ಬೇಕಾಗುತ್ತೆ? ಹೌದು ಹೌದು ಹೌದು, ಅದು ಸ್ಮೆಲ್ಲಿಗೆ. ಮಸಾಲ ಇದೆ, ಇದು ಬಾಂಬೆದು ಸ್ಪೆಷಲ್. ಹೌದು 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 ಹೌದು. ಟೊಮ್ಯಾಟೊ ಕೆಚಪ್. ಹಾಂ, ಆಮೇಲೆ ಚಿಲ್ಲಿ ಸಾಸ್. ಆಮೇಲೆ ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಅದ್ರಾಗ ಬೆಳ್ಳುಳ್ಳಿ ಪೇಸ್ಟ್. ಇದು ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿ. ಸ್ವಲ್ಪ ಹಳದಿ. ಸೊ ಇದು ಇಂಡೋ ಚೈನೀಸ್ ಅಲ್ಲ? ಹಾಂ, ಮಿರ್ಚಿ ಪೌಡರ್ ಸ್ವಲ್ಪ. ಇಷ್ಟು ಬೇಕು? ಹಾಂ, ಅದು ಮಿರ್ಚಿ ಅಲ್ಲ ಮೇಡಮ್, ಅದು ಅವಾಗ ಹೇಳಿದ್ರಿ ಮೂಂಗಿನ ಹೆಸರು ಬೇಳೆ ಪೌಡರ್. ಹೆಸರು ಬೇಳೆ ಅದು ಮತ್ತೆ ಮೆಣಸು. ಹೌದು. ಈಗ ನನಗೆ ಥಿಕ್ನೆಸ್ ಕೊಡುತ್ತೆ ಬಹುಶಃ ಅದು. ಹೌದು 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 ಮೇಡಮ್. ನಾವು ಈಗ ಎಲ್ಲ ಬೇಕಾಗಿಲ್ಲ, ಸ್ವಲ್ಪ ವಾಟರ್ ಬೇಕು. ಇದಕ್ಕೆ ಪಾನಿ ಹಾಕಿ, ನೀರು ಕನ್ಫರ್ಮ್ ಹಾಕಿ 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 ಹಾಕಿ. ಹಾಂ, ಬಸ್. ಒಳ್ಳೆ ಅರೋಮಾ ಬರ್ತಾ ಇದೆ ಮಾತ್ರ. ಈ ಅರೋಮಾ ಬರ್ತಾ ಇದ್ರೆ ಎಲ್ಲೆಲ್ಲಿಂದ ಓಡ್ ಬರಬೇಕು. ಹೌದು. ಇದನ್ನು ಇದು ಕಾರ್ನ್ಫ್ಲವರ್ದು. ಈಗ ನೀವು ಮೂಂಗ್ ದಾಲ್ದು ಹಾಕಿದ್ದೀರಿ ಅಲ್ಲ, ಮತ್ತೆ ಪುನಃ ಈ ಕಾರ್ನ್ ಸ್ಟಾರ್ಚ್ ಅಗತ್ಯ ಇದೆಯಾ? ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಬಸ್ 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 ಬಸ್. ಇನ್ನು ನಾವು ಚಿಕನ್ ಹಾಕೋದು. ಓಕೆ. ಸೊ ನೀವೀಗ ನನಗೆ ಅದೊಂದು ಕ್ವೆಶನ್, ನೀವು ಮೆಣಸಿನ ಪುಡಿಗೆ ನೀವು ಹೆಸರು ಬೇಳೆನ ಹಾಕಿದ್ದೀರಿ, ಅದು ನೀವು ಬೇರೆ ಯಾವ ಮಸಾಲೆಗೂ ಕೂಡ ಹಾಕೊಳ್ಬೋದಾ? ಹಾಕೊಳ್ಬೋದು, ಬಟ್ ಹೇಗೆ ಈ ಥರ ಫ್ರೈ ಚೀಸ್ ಇದ್ರೆ ಒಳ್ಳೇದು. ಹಾಗೆ ಮತ್ತೆ ಸಾಂಬಾರಿಗೆ ಕೂಡ ಹಾಕ್ಬೋದು. ಅದು ಚೆನ್ನಾಗಿ ಅಂದ್ರೆ ಥಿಕ್ನೆಸ್ ಕೊಡೋದಕ್ಕೋಸ್ಕರ. ಹೌದೌದು ಹೌದು, ಅದು ಟೇಸ್ಟಿ ಅಲ್ವಾ, ಮತ್ತೆ ಥಂಡ ಕೂಡ. ತಂಪಲ್ವಾ ಅದು, ಅದಕ್ಕೆ ಚಿಕನಿಗೆ ಅದು ಬೇಕೇ ಬೇಕು ಅಂತ. ಹಾಗೆ ಮೇಡಮ್, ಥೋಡ ಸ್ಲೋ ಮಾಡಿ ಒಂದು ಡಕ್ಕನ್ ಹಿಡಿಯಲ್ಲ, ಇದು ಮುಚ್ಚಲ್ಲ. ಸೊ ಇದು ಒಂದು 2 ನಿಮಿಷ ಆಯ್ತು, ಅಷ್ಟೇ ಅಷ್ಟೇ. ರೆಡಿ ಈಗ? ಹಾಂ, ಹೌದು, ಎಲ್ಲ ರೆಡಿ ಆಯಿತು. ಮುಚ್ಚಳ ತೆಗೆಯೋಣ. ಎಸ್.
ಒಳ್ಳೆ ಅರೋಮ್ಯಾಟಿಕ್ ಸೂಪರ್ ಆಗಿ ಅರೋಮಾ ಬರ್ತಾ ಇದೆ. ಅಸ್ಸಾಂ ಆಯ್ತು. ಬಂದ್ ಮಾಡಿ. ನಿಮ್ಮ ಈ ಟ್ರಿಕ್ಸನ್ನು ನಾನು ಅಪ್ಲೈ ಮಾಡ್ತೀನಿ. ಆಯ್ತು. ಸೊ ಚಿಲ್ಲಿ ಪೌಡರ್ ಜೊತೆಗೆ ಹೌದು, ಏನು ಹೆಸರು ಬೇಳೆ ಮುಂಗಿಂಡಲು. ಬಾಂಬೆ ಸ್ಪೆಷಲ್ ಚಿಲ್ಲಿ ಸಾಸ್ ರೆಡಿ. ಚಿಕನ್ ಚಿಲ್ಲಿ, ಬಾಂಬೆ ಸ್ಪೆಷಲ್ ಚಿಕನ್ ಚಿಲ್ಲಿ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೂಪರ್ ಆಗಿ ಅರೋಮಾ ಬರ್ತಾ ಇದೆ. ಸೊ ಬಾಂಬೆ ಸ್ಟೈಲಲ್ಲಿ ಚಿಕನ್ ಚಿಲ್ಲಿ ತಯಾರಿಸಿದ್ದಾರೆ. ಒಳ್ಳೆ ಅರೋಮ್ಯಾಟಿಕ್. ಸೊ ಇದರಲ್ಲಿ ತುಂಬ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮುಂಬೈ ಸ್ಟೈಲ್ ಚಿಕನ್ ಚಿಲ್ಲಿ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕೆಜಿ ಕೋಳಿ ಮಾಂಸಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಹೆಸರುಬೇಳೆ ಹಾಗೂ ಮೆಣಸಿನ ಪುಡಿ, 1 ಚಮಚದಷ್ಟು ಟೊಮ್ಯಾಟೊ ಸಾಸ್, 1 ಚಮಚ ಗ್ರೀನ್ ಚಿಲ್ಲಿ ಸಾಸ್, 1 ಚಮಚ ಚಿಲ್ಲಿ ಸಾಸ್, 1.5 ಚಮಚದಷ್ಟು ಗರಂ ಮಸಾಲಾ ಪುಡಿ, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ 2 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸೋಯಾ ಸಾಸ್, 2 ರಿಂದ 3 ಚಮಚದಷ್ಟು ಕಾರ್ನ್ಫ್ಲವರ್, 3 ಚಮಚ ಮೈದಾ ಹಿಟ್ಟು, 1 ಮೊಟ್ಟೆ ಹೊಡೆದು ಎಲ್ಲವನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. 5 ರಿಂದ 10 ನಿಮಿಷ ನೆನೆಯಲು ಇಟ್ಟು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು 5 ರಿಂದ 6 ಹಸಿಮೆಣಸು, ಈರುಳ್ಳಿ ದಂಟು, ಕ್ಯಾಪ್ಸಿಕಮ್, ದುಂಡನೆ ತುಂಡು ಮಾಡಿದ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ 1 ಚಮಚದಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲಾ ಪುಡಿ, 1 ಚಮಚ ಟೊಮ್ಯಾಟೊ ಕೆಚಪ್, ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಹೆಚ್ಚಿದ ಬೆಳ್ಳುಳ್ಳಿ, ಅರಿಶಿನ ಪುಡಿ, ಮೆಣಸಿನ ಪುಡಿ, ತೆಳು ಮಾಡಿದ ಕಾರ್ನ್ಫ್ಲವರ್, ಕರಿದಿಟ್ಟ ಕೋಳಿ ಮಾಂಸ ಹಾಕಿ ಹುರಿಯುತ್ತಾ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಮುಂಬೈ ಸ್ಟೈಲ್ ಚಿಕನ್ ಚಿಲ್ಲಿ ಸವಿಯಲು ಬಲು ಸ್ವಾದಿಷ್ಟ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.